ಬಂದಿದ್ರು, ಆ ಹುಡುಗಿ ಕೆಳಗಡೆ ಬಿದ್ದು ಸತ್ತೋದ್ಲು, ನಿಮ್ಗೆಲ್ಲ ಗೊತ್ತಿದೆ, ದೊಡ್ಡದು ವಿಷಯ ಆಯ್ತು. ಅಲ್ಲಿ ಎಷ್ಟು ಆಳಕ್ಕೆ ಬಿದ್ದಿತ್ತು ಪ್ರಪಾತಕ್ಕೆ ಅಂತ ಅಂದ್ರೆ ಅಲ್ಲಿ ಹೋಗಕ್ಕೆ ಆಗಲ್ಲ, ನಡ್ಕೊಂಡ್ ಬರಲಿಕ್ಕೂ ಆಗಲ್ಲ, ಕೆಳಗಡೆಯಿಂದ ಮೇಲ್ಕಂತ ಹೋಗಕ್ಕಾಗಲ್ಲ, ಮೇಲಿಂದ ಕೆಳಗೆ ಇಳಿಯಕ್ಕೂ ಆಗಲ್ಲ, ಅಷ್ಟು ದುರ್ಗಮ ಪ್ರದೇಶ. ಆ ಪ್ರದೇಶದಲ್ಲಿ ಪಾಪ ನಮ್ಮ ಹುಡುಗರು, ನಮ್ಮ ಹೋಮ್ ಗಾರ್ಡ್ಸ್ ಹುಡುಗರುಗಳು ನಮ್ಮ ಪೊಲೀಸ್ನ ಜೊತೆ ಹೆಗಲು ಕೊಟ್ಟು ಅಲ್ಲಿ ಹೋಗಿ ಪತ್ತೆ ಮಾಡಿ ಅಲ್ಲಿಂದ ಡೆಡ್ ಬಾಡಿನ ವಾಪಸ್ ಬಂದಿದ್ವಿ. ಖಂಡಿತ ಅದು ಸುಲಭದ ಮಾತಲ್ಲ, ನೋಡೋರಿಗೆ ಈಸಿ ಅದು. ಅಲ್ಲಿ ನೋಡಿ ಬಾಡಿ ಅಲ್ಲಿದೆ ತರ್ಬೋದು ಅಷ್ಟೇ, ಬಟ್ ಅಲ್ಲಿ ಓದೋರಿಗೆ ಗೊತ್ತಾಗುತ್ತೆ. ನಾನು ಹೋದೆ, ಒಂದು 80% ಬಂದೆ, 20% ಆಗಲಿಲ್ಲ, ವಾಪಸ್ ಬಂದೆ. ಅಲ್ಲೇನೋ ಇವಾಗ ಹುಡುಗರು ಹೋಗಿ ಎತ್ಕೊಂಬೋದು. ಅಂತ ಕಷ್ಟಗಳ ಕೆಲಸಗಳು ನಿಜವಾಗ್ಲೂ ನಮಗೆಲ್ಲ ಗೊತ್ತಾಗಲ್ಲ. ಮನೇಲಿ ಕೂತವರು ನಾವು ಬೈತಾರೆ, ಟಿವಿ ನೋಡಿ ಬೈತಾರೆ, ಪೊಲೀಸ್ನವ್ರು ಹಂಗೆ, ಪೊಲೀಸ್ನವ್ರು ಹಿಂಗೆ. ಯಾರು ನಾವಿರೋದು 1 ಲಕ್ಷ ಚಿಲ್ಲರೆ, 1,30,000 ಜನ ಚಿಲ್ಲರೆ ಇದ್ದಾವೆ. ಅಷ್ಟರಲ್ಲಿ ಯಾರೋ ಒಬ್ಬ ಇಬ್ಬ ಟಿವಿನಲ್ಲಿ ಏನೋ ಮಾಡಬಾರ್ದು ಟಿವಿನಲ್ಲಿ ಬರ್ತಾ ಇದ್ರೆ, ಈ ಉಳಿದ 1,30,000 ಜನನು ಅದೇ ತರ ಅಂತ ಹೇಳ್ಬಿಟ್ಟು 10,000 ಎಲ್ಲ ಅದೇ ತರ ಅಂತ ತೀರ್ಮಾನ ತಗೊಂಡ್ಬಿಟ್ಟು ಒಂದೇ ಸರಿ. ಆದ್ರೆ ಎಷ್ಟು ಜನ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅದರಲ್ಲೂ ನಮ್ಮ ಕಾನ್ಸ್ಟೇಬಲ್ಗಳು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು, ಎಲ್ಲೋ ಕೆಲವರು ಒಂದೊಂದು ವಿಡಿಯೋದಲ್ಲಿ ತಗೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಪ್ರತಿ ದಿವಸ ಅದೇ ತರ ಕೆಲಸ ಮಾಡ್ತಾರೆ, ಪ್ರತಿ ಕ್ಷಣನೂ ಆ ತರ ಕೆಲಸ ಮಾಡ್ತಾರೆ. ಖಂಡಿತವಾಗ್ಲೂ ನಮ್ಮ ಇಲಾಖೆಯಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI ಲೆವೆಲ್ ನಲ್ಲಿ ನಿಜವಾಗ್ಲೂ ನಮ್ಮ ರೌಂಡ್ ಟೇಬಲ್ ಏನ್ ಕೆಲಸ ಮಾಡ್ತಿದೆ ಆ ಕೆಲಸ ಅವ್ರು ಮಾಡ್ತಾರೆ. ಹಣದಿಂದ ಮಾಡೋದಿದ್ರೆ ಶ್ರಮದಿಂದ ಮಾಡ್ತಾರೆ. ಅದೇ ರೀತಿ ಅಗ್ನಿಶಾಮಕ ದಳ ಎಷ್ಟು